ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ಕಡಲೆಕಾಳನ್ನು ಉಪಯೋಗಿಸಿ ತುಂಬಾ ಟೇಸ್ಟಿಯಾದಂಥ ಒಂದು ಹೆಲ್ದಿಯಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಆಗಿಯೂ ಮಾಡ್ಕೋಬೋದು ಅಥವಾ ಸಂಜೆ ಟೀ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ನೀವೆಲ್ಲರೂ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಇದಕ್ಕೋಸ್ಕರ ಒಂದು ಬೌಲ್ನಷ್ಟು ಮೊಳಕೆ ಬಂದ ಕಡಲೆ ತಗೊಂಡಿದ್ದೇನೆ. ಅದು ಒಂದು ಬೌಲ್ ಫುಲ್ ಆಗಿಲ್ಲ ನೋಡಿ, ಇಷ್ಟು ಉಂಟು. ಅದು ಮೊಳಕೆ ಕಟ್ಟಲಿಕ್ಕೆ ಎಲ್ರಿಗೂ ಗೊತ್ತಿರುತ್ತಲ್ಲ, ಅದು ನಾನು ಇದರಲ್ಲಿ ತೋರಿಸಲಿಲ್ಲ. ನೋಡಿ, ಕುಕ್ಕರ್ಗೆ ಹಾಕಿದ್ದೇನೆ. ಬೇಕಾದಷ್ಟು ನೀರು ಹಾಕೊಳ್ಳಿ, ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ಮುಚ್ಚಲು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಒಂದು 4 ಅಥವಾ 5 ವಿಸಿಲೆಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ. ಜಾಸ್ತಿ ಕುಕ್ ಆಗಬಾರ್ದು. ಆನಂತರ ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ 3 ಹಸಿಮೆಣಸು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಒಂದು ಅರ್ಧ ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕಾಯಿ ತುರಿ ಹಾಕ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಚಿಕ್ಕದೊಂದು 1 ತುಂಡು ಶುಂಠಿ ಹಾಕಿ ನೀರು ಹಾಕದೇನೆ ಇದನ್ನು ಸ್ವಲ್ಪ ಒಂದು ಕ್ರಷ್ ಮಾಡಿದರೆ ಆಯ್ತು. ಅಂದರೆ ಜಸ್ಟ್ ಪುಡಿ ಮಾಡಿದರೆ ಸಾಕು, ಜಾಸ್ತಿ ನೈಸ್ ಆಗಬಾರ್ದು. ನೋಡಿ, ಈ ಥರ ಮಾಡ್ಕೊಂಡಿದ್ದೇನೆ. ಇದೊಂದು ಸೈಡಲ್ಲಿ ಇರಲಿ. ನೋಡಿ, ಕಡಲೆ ನೋಡಿ ಇವಾಗ ಇದು ಬೆಂದಿದೆ, ಸಾಫ್ಟಾಗಿ ಬಂದಿದೆ. ನೋಡಿ, ಈ ಥರ ಆಗಬೇಕು, ಜಾಸ್ತಿ ಕುಕ್ ಆಗಬಾರ್ದು. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಪ್ಯಾನ್ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಅದು ಎಣ್ಣೆ ಬಿಸಿಯಾಗಿ ಬರುವಾಗ ಸ್ವಲ್ಪ ಸಾಸಿವೆ, ಆಮೇಲೆ ಒಣಮೆಣಸು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಫಸ್ಟು ಹಾಕಬೇಕು. ನೋಡಿ, ಈ ಥರ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇವಾಗ ರುಬ್ಬಿಟ್ಟ ಕಾಯಿ ಅದುಂಟಲ್ಲ, ತೆಂಗಿನಕಾಯಿ ಉಂಟಲ್ಲ, ಅದನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಇದರಲ್ಲಿ ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಆಯಿತು, ಇಷ್ಟು ಸಾಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಬೇಯಿಸಿಟ್ಟ ಕಡಲೆ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಡಿ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಬೇಕಾದರೆ ನೋಡ್ಕೊಂಡು ಈ ಟೈಮಲ್ಲಿ ಹಾಕ್ಬೋದು. ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾವು ಕಡಲೆಗೆ ಫಸ್ಟ್ ಉಪ್ಪು ಹಾಕ್ತೀವಿ, ಅದು ನೋಡ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ನೋಡಿ ಈ ಥರ ತುರಿದಿಟ್ಟಿದ್ದೇನೆ. ಅದು ಸಿಪ್ಪೆ ಎಲ್ಲ ತೆಗೆದು ನಾವು ಗ್ರೇಟರಲ್ಲಿ ಗ್ರೇಟ್ ಮಾಡ್ತೀವಲ್ಲ, ಆ ಥರ ಮಾಡ್ಕೊಂಡಿದ್ದೇನೆ. ಒಂದು ಕ್ಯಾರೆಟ್ ಅದನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಟೈಮಲ್ಲ, ಸ್ವಲ್ಪ ಹೊತ್ತು ಒಂದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಬೇಕು. ನೋಡಿ, ಸ್ವಲ್ಪ ಅದರ ಮಧ್ಯೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಾಕು, ಜಾಸ್ತಿ ಬೇಕಂತಿಲ್ಲ. ಚೆನ್ನಾಗಿ ಒಂದ್ಸಲ ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ. ಅದು ನಿಂಬೆಹಣ್ಣು ಎಷ್ಟು ಬೇಕು ನೋಡ್ಕೊಳ್ಳಿ, ರುಚಿ ನೋಡಿಕೊಂಡು ಬೇಕಾದಷ್ಟು ಹಾಕ್ಬೋದು. ನಾನಿವಾಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿದ್ದೇನೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಆಯ್ತು, ಇಷ್ಟು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಇಷ್ಟು ಸಾಕು. ಈ ಥರ ಆಗಿ ಬರಬೇಕು. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳುವ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡುವಂಥ ಒಂದು ತಿಂಡಿ ಅಂತ. ತುಂಬಾ ಸುಲಭ ಇದು. ಆಮೇಲೆ ಇದು ನಾನು ಹೇಳ್ದಾಗೆ ಬೆಳಗಿನ ತಿಂಡಿಯಾಗಿ ಮಾಡ್ಕೋಬೋದು ಅಥವಾ ಸಂಜೆ ಟೀ ಜೊತೆ ಎಲ್ಲ, ಬ್ಲ್ಯಾಕ್ ಟೀ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರೋವಾಗೆಲ್ಲ ಮಾಡಿಕೊಡ್ಬೋದು. ತುಂಬಾ ಹೆಲ್ತಿಯಾದಂಥ ಒಂದು ತಿಂಡಿ ಇದು. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಆಮೇಲೆ ಯಾರಾದರೂ ನನ್ನ ಚಾನೆಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.